ಹಾಯ್ ಫ್ರೆಂಡ್ಸ್, ಮೈಸೂರು ಸ್ಯಾಂಡಲ್ ಸೋಪನ್ನು ನೀವು ಬಳಸಿರುತ್ತೀರಾ? ಆದರೆ ಈ ಸೋಪನ್ನು ಶ್ರೀಗಂಧದಿಂದ ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಮೈಸೂರು ಸ್ಯಾಂಡಲ್ ಸೋಪು ಪ್ರಪಂಚದ ಟಾಪ್ 100 ಸೋಪ್ಗಳಲ್ಲಿ ಒಂದು. ಮೈಸೂರು ಸ್ಯಾಂಡಲ್ ಸೋಪ್ಗೆ 100% ಪ್ಯೂರ್ ಸ್ಯಾಂಡಲ್ ಆಯಿಲನ್ನು ಬಳಸಲಾಗುತ್ತದೆ. ಮೊದಲಿಗೆ ಈ ಸೋಪನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಶ್ರೀಗಂಧದಿಂದ ಶುರು ಮಾಡುತ್ತಾರೆ. ಶ್ರೀಗಂಧದ ಕಟ್ಟಿಗೆಗಳನ್ನು ಶೇಖರಿಸಿ ಅವುಗಳನ್ನು ತುಂಡು ತುಂಡಾಗಿ ಮಾಡಿ ಮಿಷಿನ್ಗಳ ಸಹಾಯದಿಂದ ಅದನ್ನು ಪೌಡರ್ ಫಾರ್ಮ್ಗೆ ತಯಾರಿಸಲಾಗುತ್ತದೆ. ನಂತರ ಈ ಪೌಡರನ್ನು ಬಾಯ್ಲರ್ನಲ್ಲಿ ಹಾಕಿ ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡುತ್ತಾರೆ. ಇದರಿಂದ ಈ ಪೌಡರ್ ಆಯಿಲ್ನಂತೆ ಬದಲಾಗುತ್ತದೆ. ನಂತರ ಈ ಆಯಿಲನ್ನು ಸಂಸ್ಕರಿಸಿ ಅಲ್ಲಿರುವ ಆಯಿಲ್ ಮತ್ತು ನೀರನ್ನು ಬೇರ್ಪಡಿಸಲಾಗುತ್ತದೆ. ಇದನ್ನು ನಾವುಗಳು ಕ್ರೂಡ್ ಆಯಿಲ್ ಅಂತ ಕರೆಯುತ್ತೇವೆ. ನಂತರ ಈ ಕ್ರೂಡ್ ಆಯಿಲ್ ವ್ಯಾಕ್ಯೂಮ್ ಡ್ರೈ ಒಳಗೆ ಕಳಿಸುತ್ತಾರೆ. ಇದರಿಂದ ಆಯಿಲ್ನಲ್ಲಿ ಇದ್ದ ತೇವಾಂಶ ಕಂಪ್ಲೀಟಾಗಿ ಹೋಗುತ್ತೆ. ಇದರಿಂದ ಆಯಿಲ್ ಪ್ಯೂರ್ ಆಗಿ ಬದಲಾಗುತ್ತದೆ. ಇದಾದ ನಂತರ ಸೋಪ್ ತಯಾರಿಯು ಶುರುವಾಗುತ್ತೆ. ಇಲ್ಲಿ ಸೇಕರಿಸಿದ್ದ ಪ್ಯೂರ್ ಸ್ಯಾಂಡಲ್ ಆಯಿಲನ್ನು ಸೋಡಿಯಂ ಮತ್ತು ಸಾಲ್ಟ್ಗಳನ್ನು ಬೆರೆಸಿ 110 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಮಿಶ್ರಣವನ್ನು ಕುದಿಸುತ್ತಾರೆ. ಹೀಗೆ ಕುದಿಸಿದ ನಂತರ ಈ ಮಿಶ್ರಣ ಸೆಮಿ ಸಾಲಿಡ್ ರೂಪಕ್ಕೆ ಬದಲಾಗುತ್ತದೆ. ನಂತರ ಈ ಮಿಶ್ರಣವನ್ನು 2 ದಿನಗಳ ಕಾಲ ಸೋಕಿಂಗ್ನಲ್ಲಿಯೇ ಇಡುತ್ತಾರೆ. 2 ದಿನಗಳ ನಂತರ ಈ ಸೆಮಿ ಸಾಲಿಡ್ ರೂಪದಲ್ಲಿರುವ ಈ ಪದಾರ್ಥವನ್ನು ಕೆಲವು ಪ್ರೋಸೆಸ್ನ ಮೂಲಕ ಅದನ್ನು ಕಂಪ್ಲೀಟಾಗಿ ಸಾಲಿಡ್ ರೂಪಕ್ಕೆ ಬದಲಾಯಿಸಿ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡುತ್ತಾರೆ. ಕಟ್ ಮಾಡಿದ ಸೋಪನ್ನು ತುಂಡುಗಳಾಗಿ ಗ್ಲಿಸರಿನ್, ಪರ್ಫ್ಯೂಮ್, ಫ್ಲೇವರ್ ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಗಳನ್ನು ಹಾಕಿ ಬಳಸಿ ನಂತರ ಸಾಫ್ಟಿಫಿಕೇಷನ್ಗಾಗಿ ಸೋಪ್ ನೂಡಲ್ಸನ್ನು ಹಾಕಿ ಮಿಕ್ಸ್ ಮಾಡುತ್ತಾರೆ. ಈ ಸೋಪ್ನ ನೂಡಲ್ಸನ್ನು ಅದಾನಿ ಪಾಲಿಮರ್ ಎಂಬ ಕಂಪನಿಯಿಂದ ಗುಜರಾತ್ನಿಂದ ತರಲಾಗುತ್ತೆ. ಇವುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ಹಲವಾರು ರೀತಿಯ ಕಲರ್ಗಳನ್ನು ಬೇಕಾದರೆ ಅದಕ್ಕೆ ಕಲರನ್ನು ಹಾಕಲಾಗುತ್ತೆ. ಉದಾಹರಣೆ ರೋಸ್, ಲ್ಯಾಂಡರ್, ಜಾಸ್ಮಿನ್, ಗೋಲ್ಡ್, ಕ್ಲಾಸಿಕ್ ಮತ್ತು ಚಿಕ್ಕ ಮಕ್ಕಳ ಸೋಪನ್ನು ಕೂಡ ಇಲ್ಲಿ ತಯಾರಿಸುತ್ತಾರೆ. ಈ ಮಿಶ್ರಣವನ್ನು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡುತ್ತಾರೆ. ನಂತರ ಈ ಮಿಶ್ರಣವನ್ನು ಮುಂದಿನ ಹಂತಕ್ಕೆ ಪೈಪ್ ಮೂಲಕ ಕಳಿಸುತ್ತಾರೆ. ಇಲ್ಲಿ ಮಿಶ್ರಣ ಸಿಂಪ್ಲೆಕ್ಸ್ ಬ್ಲೆಂಡರ್ನ ಮೂಲಕ ಇದನ್ನು ತೆಳುವಾದ ನೂಡಲ್ಸ್ ರೀತಿ ಮಿಕ್ಸ್ ಮಾಡಲಾಗುತ್ತೆ. ನಂತರ ಇದನ್ನು ಕನ್ವೇಯರ್ನ ಮೂಲಕ ಟ್ರಿಪಲ್ ರೋಲಿಂಗ್ ಮಿಷಿನ್ಗೆ ಕಳಿಸಲಾಗುತ್ತದೆ. ಇದರ ಹೆಸರು ಸೂಚಿಸುವಂತೆ ಈ ಮಿಶ್ರಣವನ್ನು 3 ಬಾರಿ ಮಿಕ್ಸ್ ಮಾಡಲಾಗುತ್ತೆ. ಈ ಸ್ಟೇಜ್ನಲ್ಲಿ ಮಿಶ್ರಣದಲ್ಲಿ ಯಾವುದಾದರೂ ಗಂಟುಗಳು ಇದ್ದರೆ ಅದನ್ನು ಒಡೆದು ಚೆನ್ನಾಗಿ ಮಿಶ್ರಣವನ್ನು ಮಾಡುತ್ತಾರೆ. ನಂತರ ಈ ಮಿಶ್ರಣವನ್ನು ಡೂಪ್ಲೆಕ್ಸ್ ಪ್ಲೌಡರ್ನಲ್ಲಿ ಕಳಿಸುತ್ತಾರೆ. ಇದರಲ್ಲಿ 2 ಪ್ಲೌಡರ್ಸ್ಗಳು ಇರುತ್ತವೆ. ಒಂದು ಅಪ್ಪರ್ ಪ್ಲೌಡರ್. ಈ ಪ್ಲೌಡರ್ನಲ್ಲಿ ವಿವಿಧ ರೀತಿಯಲ್ಲಿ ಸೋಪ್ ಮಿಶ್ರಣ ಹೊರಗೆ ಬರುತ್ತೆ. ನಂತರ ಕನ್ವೇಯರ್ ಬೆಲ್ಟ್ನ ಮೂಲಕ ಈ ಮಿಶ್ರಣ ಲೋವರ್ ಪ್ಲೌಡರ್ನಲ್ಲಿ ಬರುತ್ತೆ. ಇಲ್ಲಿ 50ರಿಂದ 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡಲಾಗುತ್ತದೆ. ನಂತರ ಈ ಸೋಪನ್ನು ಮಿಶ್ರಣ ಉದ್ದನೆಯ ಕೇಕ್ ಮಾದರಿಯಲ್ಲಿ ಹೊರಬರುತ್ತೆ. ಇಲ್ಲಿ ಮಿಷಿನ್ ಸಹಾಯದಿಂದ ಈ ಉದ್ದನೆಯ ಸೋಪನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡುತ್ತಾರೆ. ನಂತರ ಇವುಗಳನ್ನು ಸೋಪ್ ಆಕಾರದಲ್ಲಿ ಕಟ್ ಮಾಡಿ ಅವುಗಳ ಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ನ ಲೋಗೋವನ್ನು ಹಾಕುತ್ತಾರೆ. ನಂತರ ಇದು ಪ್ಯಾಕಿಂಗ್ಗೆ ಹೋಗುವ ಸಮಯದಲ್ಲಿ ಕಾರ್ಮಿಕರು ಸರಿಯಾಗಿ ಬರದ ಸೋಪ್ಗಳನ್ನು ಹೊರಗೆ ತೆಗೆಯುತ್ತಾರೆ. ನಂತರ ಸರಿಯಾದ ಆಕಾರದಲ್ಲಿ ಇರುವ ಸೋಪ್ಗಳನ್ನು ಪ್ಯಾಕ್ ಮಾಡಲಾಗುತ್ತೆ. ನಂತರ ಇವುಗಳನ್ನು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸಲಾಗುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ನ ತಯಾರಿಸುವ ಕಾರ್ಖಾನೆ ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಇದನ್ನು ನಮ್ಮ ಹೆಸರಾಂತ ಯಶವಂತಪುರದಲ್ಲಿ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಪ್ರೈವೇಟ್ ಲಿಮಿಟೆಡ್ ಸರ್ಕಾರದ ಅಧೀನದಲ್ಲಿ ನಡೆಸಲಾಗುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸಿರುತ್ತೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಾವು ಬಳಸುವ ಸೋಪ್ಗಳಲ್ಲಿ 3 ರೀತಿಯ ಸೋಪ್ಗಳು ಇರುತ್ತೆ. ಇದನ್ನು ನಾವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಕರಿತೀವಿ. ಏನಿದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅನ್ನುತ್ತಾ ನೀವು ಕೇಳೋದಾದರೆ ಇದು ಸೋಪ್ಗಳ ಗುಣಮಟ್ಟವನ್ನು ಸೂಚಿಸುತ್ತದೆ. ನೀವು ಸೋಪನ್ನು ಖರೀದಿಸಿದಾಗ ನೀವು ಗಮನಿಸಿದರೆ ಸೋಪ್ನ ಹಿಂಭಾಗದಲ್ಲಿ TMF ಎಂದು ಬರೆದು ಅದರ ಮುಂದೆ ನಂಬರನ್ನು ಬರೆದಿರುತ್ತಾರೆ. ಏನಿದು TF
TFM ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್. ಇದು ನಮ್ಮ ಸ್ಕಿನ್ ಎಷ್ಟು ಮಾಯ್ಶ್ಚರ್ ಮಾಡುತ್ತೆ ಮತ್ತು ಎಷ್ಟು ಡೀಪ್ ಕ್ಲೀನಿಂಗ್ ಮಾಡುತ್ತೆ ಅಂತ ಬರೆದಿರುತ್ತಾರೆ. ಫ್ರೆಂಡ್ಸ್, ಗ್ರೇಡ್ 1ರಲ್ಲಿ 70ರಿಂದ ಮೇಲ್ಪಟ್ಟ, ಗ್ರೇಡ್ 2ರಲ್ಲಿ 65ರಿಂದ 75, ಗ್ರೇಡ್ 3ರಲ್ಲಿ 50ರಿಂದ 65% ಇರುತ್ತೆ. ಇವುಗಳಲ್ಲಿ ಗ್ರೇಡ್ 1 ಸೋಪು ಅತ್ಯಂತ ಉತ್ತಮವಾದ ಸೋಪು, ಯಾಕೆಂದರೆ ಅದು ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ. ನಂತರ ಗ್ರೇಡ್ 2 ಸೋಪನ್ನು ಪ್ರಾಣಿಗಳಲ್ಲಿ ಅತಿಯಾಗಿ ಬಳಸಲಾಗುತ್ತದೆ. ನಂತರ ಗ್ರೇಡ್ 3 ಸೋಪುಗಳನ್ನು ಕ್ಲೀನಿಂಗ್ ಪ್ರೋಸೆಸ್ಗಳಲ್ಲಿ ಬಳಸಲಾಗುತ್ತದೆ. ಇಷ್ಟು ಈ ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ. ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.